ಆರಂಭವಾಗ್ತಾ ಇದ್ರು ಮಲೆನಾಡಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ. ಪೂರ್ವ ಮುಂಗಾರು ಕೊರತೆಯಿಂದ ಕಂಪ್ಲೀಟ್ ಆಗಿ ಡ್ಯಾಂಗಳೆಲ್ಲ ಕೂಡ ಬರಿದಾಗೋ ನಿಟ್ಟಿನಲ್ಲಿ ಸಾಕ್ತಾ ಇವೆ. ಮುಂಗಾರು ಆರಂಭ ಆಗ್ತಾ ಇದ್ರು ಕೂಡ ಮಲೆನಾಡಿನಲ್ಲಿ ಮಾತ್ರ ಹಾಹಾಕಾರ ಎದುರಾಗಿದೆ. ಅದರಲ್ಲೂ ಕುಡಿಯೋ ನೀರಿನಗೆ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಪೂರ್ವ ಮುಂಗಾರಿನ ಕೊರತೆಯಿಂದ ಡ್ಯಾಂಗಳೆಲ್ಲ ಕೂಡ ಖಾಲಿ ಆಗ್ತಾ ಇದೆ. ಜನವರಿಯಿಂದ ಮೇವರೆಗೆ 46.7 ಮಿಲಿಮೀಟರ್ನಷ್ಟು ಮಾತ್ರ ಮಳೆಯಾಗಿದೆ. ವಾಡಿಕೆ ಮಳೆಗಿಂತ ಜಿಲ್ಲೆಯಲ್ಲಿ 45% ಮಳೆ ಕೊರತೆ ಆಗಿದೆ. ಅಂದ್ರೆ ಕೊರತೆ ಕಂಡು ಬರ್ತಾ ಇದೆ ಮಳೆ ವಿಚಾರದಲ್ಲಿ. ಮಳೆ ಬಾರದೇ ಇದ್ರೆ ಇನ್ನೂ ಕೂಡ ಆ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಕುಡಿಯೋ ನೀರಿಗೆ ಇನ್ನಷ್ಟು ಹಾಹಾಕಾರ ಎದುರಾಗುವಂತಹ ಸಾಧ್ಯತೆಗಳಿದೆ ಅನ್ನೋ ಆತಂಕವನ್ನ ಆ ಭಾಗದ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಮಲೆನಾಡು ಭಾಗದಲ್ಲಿ ಮಳೆನೇ ಇಲ್ಲದಿರೋ ಪರಿಸ್ಥಿತಿ ಉಂಟಾಗಿದೆ. ಕುಡಿಯೋ ನೀರಿಗಲ್ಲಿ ಹಾಹಾಕಾರ ಎದುರಾಗಿರುವಂತಹ ಸಿಚುಯೇಷನ್ ಇದೆ. ಇರುವಂತಹ ಎಲ್ಲ ಡ್ಯಾಮ್ಗಳು, ಬಾವಿಗಳೆಲ್ಲ ಕೂಡ ಬತ್ತು ಹೋಗಿದೆ. ನೋಡಿ, ಆ ವಿಜುವಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಯಾವ ಮಟ್ಟಿಗೆ ಜನ ಪರದಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ತುಂಗಾ, ಭದ್ರಾ, ಲಿಂಗನಮಕ್ಕಿ ನೀರಿನ ಸಂಗ್ರಹ ಇದೆಯಲ್ಲ, ಅದು ಬಹಳ ತಳಮಟ್ಟಕ್ಕೆ ಹೋಗಿದೆ. ಶಿವಮೊಗ್ಗ ನಗರಕ್ಕೆ ನೀರು ಪೂರೈಸ್ತಾ ಇದೆ ತುಂಗಾ ಜಲಾಶಯ. ಆದ್ರೆ ಈ ಬಾರಿ ವಾಡಿಕೆ ಮಳೆಗಿಂತ ಪೂರ್ವ ಮುಂಗಾರು ಕಡಿಮೆ ಆಗಿದ್ರಿಂದ ಇಲ್ಲಿ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿಟ್ಟಿದೆ ತುಂಗಾ ಜಲಾಶಯ. ಹಾಗಾಗಿ ಮತ್ತೆ ಮಳೆ ಬಂದು ಅದು ತುಂಬೋದು ಯಾವಾಗ ಅನ್ನೋ ಒಂದು ಆತಂಕ ಆ ಭಾಗದ ಜನರಲ್ಲಿ ಇದೆ. 3.24 TMC ಸಾಮರ್ಥ್ಯ ಇದೆ ತುಂಗಭದ್ರಾ ಜಲಾಶಯಕ್ಕೆ. ಸೊ ಡ್ಯಾಮ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಕುಡಿಯೋ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ಜನ. ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ನಗರ ಅಂದ್ರೆ ಅದು ಹೊಸನಗರ. ಆ ಪ್ರದೇಶದಲ್ಲೂ ಕೂಡ ಈಗ ಕುಡಿಯೋ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆಯಂತೆ. ಪಟ್ಟಣಕ್ಕೆ 2 ದಿನಕ್ಕೊಮ್ಮೆ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಅವರು ಬಂದಾಗ ನೀರು ಹಿಡ್ಕೊಂಡ್ರೆ ಇರುತ್ತೆ, ಇಲ್ಲಾಂದ್ರೆ ಅದು ಕೂಡ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆ ಭಾಗದ ಗ್ರಾಮಸ್ಥರಿದ್ದಾರೆ. ಒಂದು ಕಡೆ ಕಲ್ಹಳ್ಳ, ಜಾಕ್ವೆಲ್ ನಲ್ಲಿ ನೀರಿನ ಮೂಲವೇ ಬತ್ತು ಹೋಗಿದ್ಯಂತೆ. ಈ ಸೊರಬ, ಚಂದ್ರಗುತ್ತಿ, ಜೀವನಾಡಿ, ಈ ವರದಾ ನದಿ ಕೂಡ ಖಾಲಿ ಆಗ್ತಾ ಇದೆ.